ನಮ್ಮ ದೇಶ ಕಾಯಲು ಹೊರಟಂಥ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ದೇಶವನ್ನು ಕಾಯಲು ಹೊರಟಂಥ ಭಾವಿ ಅಗ್ನಿವೀರರು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಂದರೆ ಫಿಸಿಕಲ್ ಟೆಸ್ಟ್ಗೆ ಆಯ್ಕೆಯಾಗಿದ್ದಾರೆ. ಇದಾದ ನಂತರ ಅವ್ರ ಹೈಟ ವೀಟ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಮೆಡಿಕಲ್, ಆಮೇಲೆ ಫೈನಲ್ ಮೆರಿಟ್. ಹಾಗಾದರೆ ಬಹಳ ದಿನಗಳ ಕನಸು ಇಂಡಿಯನ್ ಆರ್ಮಿ ಸೇರುವಂಥ ಕನಸು ಅಭ್ಯರ್ಥಿಗಳಿಗೆ ನಿಮ್ಮದು ನನಸಾಗಲಿ. ಈಗ ಮೂರನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ವಿಡಿಯೋ ಕ್ಲಿಯರ್ ಅದ. ಇದು ಫಸ್ಟ್ನೇ ವಿಡಿಯೋ ಸ್ವಲ್ಪ ಮುಂಜಾನೆ ಕತ್ಲಿತ್ತು, ಇದು ವಿಡಿಯೋ ಕ್ಲಿಯರ್ ಅದ. ನೀವು ನೋಡ್ಬೋದು, ಗುರುತಿಸ್ಬೋದು. ನಿಮ್ಮ ಸ್ನೇಹಿತರನ್ನು, ನಿಮ್ಮ ಫ್ರೆಂಡ್ಸನ್ನು ನೀವು ಗುರುತಿಸ್ಬೋದು. ಆಮೇಲೆ ಲಾಸ್ಟ್ ಸಿಲೆಕ್ಷನಾಗಿ ಬ್ಯಾಚ್ನಾಗ ಬರ್ತಕ್ಕಂಥ ಪ್ರತಿಯೊಬ್ಬರನ್ನ ನೀವು ಗುರುತಿಸ್ಬೋದು, ನೋಡ್ಬೋದು. ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಓಡ್ರಿ ಫಸ್ಟ್ ರೌಂಡ್ ಓಡ್ತಾಯಿದ್ರಿ, ಓಡ್ರಿ, ಟೈಮ್ ಕವರ್ ಮಾಡಿರಿ. ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಿಂದ ಸಹಿತ ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಬ್ಯಾಚಿನಲ್ಲಿ ತಮ್ಮ ನಂಬರನ್ನು ತೆಗೆದುಕೊಳ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ನೋಡೋಣ, ಈಗ 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. 2ನೇ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ನಾಳೆಯಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೀನಿ, ಗೊತ್ತಿದೆ ಅನ್ಕೋತೀನಿ. ಅದೇ ರೀತಿಯಾಗಿ SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಹಿತ ಇದೇ ತಿಂಗಳು 20ನೇ ತಾರೀಕಿನಿಂದ ಫಿಸಿಕಲ್ ಪ್ರಾರಂಭವಾಗ್ತಾ ಇದ್ದಾವೆ. ಕರ್ನಾಟಕದವರಿಗೆ ಆಗಸ್ಟ್ 20ರಿಂದ ಆಗಸ್ಟ್ 29ವರೆಗೆ ಅಂತೇಳಿ ನಿನ್ನೆ ದಿವಸ ಮಾಹಿತಿ ಬಂದದ. ಅಡ್ಮಿಟ್ ಕಾರ್ಡನ್ನು ಸಹಿತ ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ SSC GD ಅವರು. ನಾನು ಅದ್ರ ಬಗ್ಗೆ ನಿನ್ನೆ ದಿವಸ ಒಂದು ವಿಡಿಯೋನ ಬಿಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಅಭ್ಯರ್ಥಿಗಳೇ. ಈಗ 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾರೆ. ಓಡ್ರಿ ಭಾಳ ಖುಷಿ ಅನ್ನಿಸ್ತದೆ, ಹುಮ್ಮಸ್ಸು ಅನ್ನಿಸ್ತದೆ. ಬೆಳಗ್ಗೆ ನಸ್ಕ್ಲಿ 4 ಗಂಟೆಗೆ ಬಂದು ಅವರು ಇವತ್ತು ಸಹಿತ 860 ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಇಲ್ಲಿ ಬೆಳಗಾವಿ ಜಿಲ್ಲೆಯವರು ಸಹಿತ ಇವತ್ತಿಂದ ಪ್ರಾರಂಭ ಆಯಿತು, ಬೆಳಗಾವಿ ಜಿಲ್ಲೆಯವ್ರದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮತ್ತು ಯಾವ ಜಿಲ್ಲೆದ ಅನ್ನೋದನ್ನು ಸಹಿತ ನಿಮಗೆ ಪ್ರತಿನಿತ್ಯ ಯಾವ ಜಿಲ್ಲೆಯವರು ಭಾಗವಹಿಸ್ಯಾರ ಅನ್ನೋದನ್ನು ಸಹಿತ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಇವತ್ತು ಬೀದರ್ ಜಿಲ್ಲೆಯವರು 107 ಅಭ್ಯರ್ಥಿಗಳಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯವರು 753, ಒಟ್ಟು 860 ಅಭ್ಯರ್ಥಿಗಳು ಇಂದಿನ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ದಿವಸ 8 ಬ್ಯಾಚಿಗಿದ್ದು ಇವತ್ತು ಸಹಿತ 8 ಬ್ಯಾಚ್ ಮಾಡಿದ್ದಾರೆ. ನೋಡೋಣ ಯಾವ ಬ್ಯಾಚ್ನಲ್ಲಿ ಯಾರ್ಯಾರು ಬರ್ತಾರೆ. ಫಸ್ಟ್ ಬ್ಯಾಚ್ ವಿಡಿಯೋ ಒಂದು ಸಿಗಲಿಲ್ಲ, ಲೇಟಾಗಿ ತಡವಾಗಿ ನಾವು ಬಂದ್ವಿ. ಅದಕ್ಕೆ ಫಸ್ಟ್ ಬ್ಯಾಚ್ನಲ್ಲಿ ಇದ್ದಂಥ ಅಭ್ಯರ್ಥಿಗಳಿಗೆ ಕ್ಷಮೆ ಕೇಳ್ತೀನಿ ನಾನು. ಯಾಕಂದರೆ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತೀರಿ, ಭಾಳಷ್ಟು ಜನ ಪಾಲಕರು ಸಹಿತ ನೋಡ್ತಾ ಇರ್ತೀರಿ. ನನ್ನ ಮಗ ರನ್ನಿಂಗ್ ಯಾವ ರೀತಿ ಮಾಡ್ತಾಯಿದ್ದಾನೆ, ಹೆಂಗೆ ಓಡ್ತಾ ಇದ್ದಾನೆ, ಸೆಲೆಕ್ಷನ್ ಆದೋ ಇಲ್ಲೋ, ಅವ್ರ ಮನೆಯಲ್ಲೇ ಕುಳಿತುಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತಾರೆ ಅಭ್ಯರ್ಥಿಗಳಿಗೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ನಿಮ್ಮ ತಂದೆ ತಾಯಿ, ನಿಮ್ಮ ಊರಿನವರು, ನಿಮ್ಮ ಫ್ರೆಂಡ್ಸು ಎಲ್ಲಾದರೂ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತಾರೆ. ನಮ್ಮೂರು ಹುಡುಗ, ನಮ್ಮ ತಾಲೂಕು ಹುಡುಗ, ನಮ್ಮ ಜಿಲ್ಲೆ ಹುಡುಗ, ಅಲ್ಲಿ ನಮ್ಮ ಓನಿಯನ್ ಹುಡುಗ ಸೆಲೆಕ್ಷನ್ ಆಗಿದ್ದಾನೆ, ರನ್ನಿಂಗ್ ಭಾಳ ವೇಗವಾಗಿ ಓಡಿದ್ದಾನೆ ಅಂತ ತಕ್ಷಣ ಎಲ್ಲರೂ ನಿಮ್ಮ ವಿಡಿಯೋ ಬೇರೆದವ್ರಿಗೆ ತೋರಿಸ್ಬೇಕಲ್ಲ. ಆ ರೀತಿ ನೀವು ರನ್ನಿಂಗ್ ಮಾಡಿ ತೋರಿಸ್ಬೇಕು. ಗೊತ್ತಿರಲಿ, ನೀವು ರನ್ನಿಂಗ್ ಓಡೋದನ್ನು ಬೇರೆದವ್ರಿಗೆ ತೋರಿಸ್ಬೇಕು. ಅವರು ನಮ್ಮ ಹುಡುಗ ಎಷ್ಟು ಫಾಸ್ಟಾಗಿ ಓಡಿದ್ದಾನೆ, ನಮ್ಮ ಫ್ರೆಂಡ್ ಎಷ್ಟು ಫಾಸ್ಟಾಗಿ ರನ್ನಿಂಗ್ ಮಾಡಿದ್ದಾನೆ, ನಮ್ಮ ಮಗ ಎಷ್ಟು ಜೋರಾಗಿ ರನ್ನಿಂಗ್ ಮಾಡಿದ್ದಾನೆ ನೋಡ್ರಿ ಅಂತೇಳಿ ಪಾಲಕರು ನಿಮ್ಮ ಸಂಬಂಧಿಕರಿಗೆ ನಿಮ್ಮ ವಿಡಿಯೋನ ತೋರಿಸ್ಬೇಕು. ಆ ರೀತಿ ನೀವು ರನ್ನಿಂಗನ್ನು ಹೊಡಿಬೇಕು. ಮನಸ್ಸಿನಲ್ಲಿ ಹಠ ಛಲ ಇರಬೇಕು. ಒಂದೇದು ಹಠ ಛಲ ಇದ್ದರೆ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈಗ 3ನೇ ರೌಂಡನ್ನು ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನಾವು ನೋಡ್ಬೋದು, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ರನ್ನಿಂಗನ್ನು ಪ್ರಾರಂಭ ಮಾಡಿದ್ದಾರೆ ಅಭ್ಯರ್ಥಿಗಳು. ಇದೇನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ರಿಕ್ರೂಟ್ಮೆಂಟಿಂಗ್ ಆಫೀಸ್ ಬೆಳಗಾವಿ ಯಾರದಿಂದ ರ್ಯಾಲಿ ನಡೀತಾ ಇದೆ. ಈಗಾಗಲೇ ಆಗಸ್ಟ್ 8ರಿಂದ ಎಲ್ಲಿ ತನಕ ಅಂದರೆ ಆಗಸ್ಟ್ 24ರವರೆಗೆ ಒಟ್ಟು ಟೋಟಲ್ ಆಗಿ ರ್ಯಾಲಿ ನಡೀತಾ ಇದೆ. ಗಮನಿಸ್ಬೋದು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ, ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಎಲ್ಲ ಜನರಲ್ ಡ್ಯೂಟಿ ಅಭ್ಯರ್ಥಿಗಳು. ನಾಳೆ ಪೂರ್ಣ ಬೆಳಗಾವಿ ಜಿಲ್ಲೆ ಅಭ್ಯರ್ಥಿಗಳಿಗೆ, ನಾಳೆ ಜನರಲ್ ಡ್ಯೂಟಿ ಹುದ್ದೆಗೆ ಅಭ್ಯರ್ಥಿಗಳಿಗೆ ಇದೆ, ನಾಳೆ ಬೆಳಗಾವಿ ಜಿಲ್ಲೆ ಅಭ್ಯರ್ಥಿಗಳಿಗೆ ಇದೆ. ಗಮನಿಸ್ಬೋದು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ಟೈಮನ್ನು ಕವರ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ. ಓಡ್ರಿ, ಬರ್ತಾ ಇದ್ದಾರೆ. ಓಡು, ಟೈಮ್ ಕವರ್ ಮಾಡು, ಓಡು. ಫಸ್ಟ್ ಎಕ್ಸಲೆಂಟ್ ಬರಬೇಕು, ಟೈಮನ್ನು ಕವರ್ ಮಾಡಬೇಕು. ನೋಡ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಇಲ್ಲಿ ಈಗ ಲಾಸ್ಟ್ ರೌಂಡ್ ಫಿನಿಶಿಂಗನ್ನು ಓಡ್ತಾ ಇದ್ದಾರೆ, ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ ಎಕ್ಸಲೆಂಟ್. ನಿಮ್ಗೆ ಗೊತ್ತಾಗ್ತದೆ, ಬಾಕ್ಸ್ ಕ್ಲಿಯರ್ ಆಗಿದೆ.
ಬಾಕ್ಸ್ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕ್ಲಿಯರಾಗಿ ನೀವು ಗಮನಿಸ್ಬೋದು. ಅಭ್ಯರ್ಥಿಗಳು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ನೋಡ್ಬೋದು ಬಾಕ್ಸ್ನಲ್ಲಿ ಎಷ್ಟು ಜನ ಬರ್ತಾರೆ ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ. ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.